ಸಂಚಾರಿ ಚಾಲಕನ ಒಂದು ಚಿಕ್ಕದಾದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಂಚಾರಿ ಪಯಣದಲ್ಲಿ ನಮ್ಮೊಂದಿಗೆ ನೀವು ಜೊತೆಯಾಗಿ ನಿಲ್ಲಿ. ನಿಮ್ಮ ಕಥೆಗಳನ್ನು ಮನೆ ಬಿಟ್ಟು ಆಚೆ ಬಂದಿದ್ದ ತಕ್ಷಣ ಪೂರ್ತಿ ಕೊಡ್ಲ ಜೋರು ಮಾಡಲ ಥಂಡಿ ನೋಡಿ. ನಮ್ಮ ಸಾರಥಿಯಲ್ಲಿ ನಿಂತಿದೆ. ಸಿಕ್ಕಾಬಿಟ್ಟೆ ಮಳೆ ಫ್ರೆಂಡ್, ಸಖತ್ ಕೋಲ್ಡು, ತಡ್ಕೊಳಕಾಯ್ತಲ್ಲ ಅಷ್ಟು ಕೋಲ್ಡ್ ಇದೆ. ಗಾಡಿ ಅದು ಕ್ಲೀನ್ ಮಾಡ್ಕೊಬಿಡೋಣ, ಇಲ್ಲಾಂದರೆ ಹತ್ತಿರ ಕ್ಲೀನ್ ಮಾಡೋಕ್ಕಾಗಲ್ಲ. ಮ್ಯಾಟೆಲ್ಲ ತೆಗ್ದ್ಬಿಡೋಣ, ತೆಗ್ದ್ಬಿಟ್ಟು ಕ್ಲೀನ್ ಮಾಡೋಣ. ಇದೆಲ್ಲ ಮಳೆ ಸರ್ವಿಸ್ ಮಾಡಿಸ್ಬೇಕು. ಏನು ಮಾಡಿಸೋದು ಈ ಮಳೆಯಲ್ಲಿ? ಬಾಡಿಗೆ ಫಸ್ಟೇ ನಡೀತಾ ಇಲ್ಲ. ಬಾಡಿಗೆಗಳು ಹೋಗೋದು ಬೆಳಗಿನ ಸಾಯಂಕಾಲ, ಕೂತ್ಕೊಳ್ಳೋದು ಬರೋದು, ಇದೇ ಥರ ನಮ್ಮ ಪಯಣ. ಈ ಕಡೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿದ್ದೀವಿ, ಆ ಕಡೆ ಕ್ಲೀನ್ ಮಾಡ್ಕೊಬಿಡೋಣ. ನೋಡಿ ಫ್ರೆಂಡ್, ಬೆಳಗ್ಗೆನೇ ಎದ್ದು ನಿಮ್ಮ ವಾಹನವನ್ನು ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಳೆಗಾಲ ಇವಾಗ ಸಿಕ್ಕಾಪಟ್ಟೆ ಕೆಸರು, ಒಳಗೆಲ್ಲ ಬೇಜಾರಾಗ್ಬಿಡುತ್ತೆ. ಗಾಡಿ ಕ್ಲೀನಾಗಿದ್ದಷ್ಟು ಮ್ಯಾಟೆಲ್ಲ ಹೊಸ ಮ್ಯಾಟ್ ಆ ಥರ ಆಗ್ಬಿಟ್ಟಿದೆ. ಆ ಕಡೆನೂ ಕ್ಲೀನ್ ಮಾಡ್ಕೊಬೋಣ. ಮಳೆ ಕಾಲಿಕ್ಕಾಯ್ತಲ್ಲ, ಕಸ 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 ಅಂತ ಆಯ್ತಿಲ್ಲಿ. ನಾವು ಹೊಸ ಗಾಡಿನ ಹಸಿಗೆ ಇಲ್ಲಿ ತಿರುಗಿ ಕಚ್ಬಿಡ್ತಿರುವೆ. ಏನು ಮಾಡ್ತೀವಿ, ಕಚ್ಚಾ ಟೈಮ್ ಬಂತು ಅವ್ರಿಗೆ ಕಷ್ಟ. ಬುಲರಲ್ಲಿ ಇದನ್ನೆಲ್ಲ ಕ್ಲೀನ್ ಕೈಯಾಡ್ಸಕ್ಕೆ ಚೆನ್ನಾಗಿ ಫ್ರೀಯಾಗಿ ಕೊಟ್ಟೋಣ. ನೋಡಿ ಈ ಗಾಡೀಲಿ ಅಲ್ಲೇ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ ಫೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೀಯಾಗಿ, ಎಷ್ಟು ಫ್ರೀ ಇದೆ ನೋಡಿ. ಇದನ್ನು ಯಾವತ್ತೂ ಪೂಜಿಸಿ, ಇದನ್ನು ಇದೇ ನಮ್ಮ ಮನೆ ದೇವರಿದ್ದಂಗೆ. ತಂದೆ ನಮ್ಮಪ್ಪ ಕಾಪಾಡಪ್ಪ. ಡ್ರೈವರ್ಗೆ ಸಾರಥಿ ಅಂತ ಪಟ್ಟ ಕೊಟ್ಟಿದ್ದು ಇದೇನೆ. ಯಾರ್ಯಾರಿಗೆ ಅದು ಇಷ್ಟ ಆಗುತ್ತೆ ಇಷ್ಟ ಆಗಲ್ವೋ ಗೊತ್ತಿಲ್ಲ. ಇಷ್ಟ ಆದರೂ ಕಮೆಂಟ್ ಮಾಡಿ, ಇಷ್ಟ ಆಗದಿದ್ದರೂ ಕಮೆಂಟ್ ಮಾಡಿ, ಮನಸ್ಸಿಗೆ ತಿಳಿಸಿ. ನೋಡಿ ಜಾಗ ಬೇರೆ ಕೊಟ್ಟಾರೆ. ಈ ಥರ ಜಾಗ ಇವಾಗ ಈ ಜಾಕೆಲ್ಲ ಕ್ಯಾನ್ಸಲ್ ಮಾಡಿ ಈ ಥರ ಕೊಟ್ಟವ್ರು ಜಾಗ. ಅದು ಈ ಜಾಗ ಏನು ಪ್ರಯೋಜನ ಇಲ್ಲ, ಕಲಿಯೋದು ನೀವೇನು ಮಾಡೋಕ್ಕಲ್ಲ. ಈ ಜಾಗದಲ್ಲಿ ಫ್ರೀ ಆಗೈತೆ, ಕೈಯೆಲ್ಲ ಕ್ಲೀನ್ ಮಾಡ್ಬೋದು. ಕೈ ಆಡ್ಸೋಕ್ಕೆ ಕೈ ಕ್ಯಾಬಿನೊಳಗೆ ಚೆನ್ನಾಗೈತಿ. ಅಂದರೆ ಎಷ್ಟು ಫ್ರೀ ಆಗಿದೆ. ನಮ್ಮ ಲೈಲ್ಯಾಂಡಲ್ಲಿ ಒಂದು ಸ್ವಲ್ಪ ರಿಕ್ಸ್ ಇದೆಲ್ಲ ಕ್ಲೀನ್ ಮಾಡೋಕ್ಕೆ. ಏನಂದರೆ ಇಲ್ಲಿ ಕ್ಯಾಬಿನೊಳಗೆ ಏನಾದ್ರು ಆಲ್ಟ್ರ್ ಮಾಡಿಸ್ಕೋಬೇಕು, ಟೂಲ್ ಬಾಕ್ಸ್ ಎಲ್ಲ. ಮಲ್ಗಾಗೆಲ್ಲ ಫ್ರೀ ಆಗೈತಿ. ಎಷ್ಟಾಗಲ್ಲ ಇದ್ದಾರೆ, ಒಳ್ಳೆ ರೂಮ್ ಇದ್ದಂಗೆ ಐತಿತ್ತು.
ಅದ್ರ ಜಾಗಕ್ಕೆ ಅದನ್ನು ಸಿಟ್ಟು ಮಾಡ್ಬಿಡೋಣ. ಎಲ್ಲೇ ಪುಟ್ಟ ಓಲೆಲ್ಲ ಏನೋ ಕೊಟ್ಟಾರ ಫ್ರೆಂಡ್, ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೋಲ್ಕೊಂಡು 3 ಇದೆ, ಇಲ್ಲೊಂದಿದೆ, ಅಲ್ಲೊಂದು ಇಲ್ಲೊಂದು. ಮ್ಯಾಟ್ ತೆಗೆದ್ಬಿಟ್ಟೆ, ಆ ಕಡೆ ಕನ್ಫ್ಯೂಸ್ ಆಗ್ಬಿಟ್ಟೆ. ಆಯ್ತಾ ಇಷ್ಟ ಅನ್ಕೊಂತೈತಲ್ಲ ಇದು. ಮ್ಯಾಟ್ ಕೆಳಗಡೆ ಬರ್ಬೇಕಾ ಜಾಕೆಲ್ಲ ಹೆಂಗಿರೋದು. ಇಲ್ಲಿ ಅದೇ ಹೋಗ್ತಾರಲ್ಲಪ್ಪ. ನೋಡಿ ಹಂಗೇನೆ ಹೆಂಗೆ ಹೋಗುತ್ತಿದೆ. ಇಲ್ಲ ಅಡ್ಡ ಪೈಪ್ ಬೇರೆ ಆಯ್ತಾ ಇದ್ರ ಮ್ಯಾಲ. ಕ್ಲೀನ್ ಮಾಡಿದ್ದೇವೆ, ಕ್ಲೀನ್ ಎಲ್ಲ ಆಯಿತು. ಮ್ಯಾಟ್ ತೊಳೆಯೋಕ್ಕಾಗಿಲ್ಲ, ಸಣ್ಣದೊಂದು ಏಟು ಬಿಡ್ತಲ್ಲಪ್ಪ. ಸಹಜ ಇದೆಲ್ಲ, ಡ್ರೈವರಿಗೆ ಏಟೆಲ್ಲ ಬೀಳೋದೇನು ಅಷ್ಟಲ್ಲ, ಬಿದ್ದೇ ಬೀಳ್ತೈತೆ ಎಲ್ಲರಿಗೂ. ಮಳೆ ಇದನ್ನೆಲ್ಲ ಬಿಚ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ, ಇಡ್ಲಿ ಅಂತ ಬಿಟ್ಬಿಟ್ಟಿದ್ದಿಲ್ಲ. ಹಂಗೇನೆ ನಾನು ಬಿಚ್ಬಿಟ್ಟಿದ್ವಿ ಅದನ್ನು. ಬಿಚ್ಚಲಿಲ್ಲ ಅಂದರೂ ಬೇಜಾರು, ಬಿಚ್ಚಿದ್ರು ಬೇಜಾರಿದು. ಬಿಚ್ಚಿ ನನ್ನ ಫ್ರೆಂಡ್ಗೆ ಅಲ್ಲೇ ಕೊಟ್ಬಿಡೋಕೆ, ಅಲ್ಲೇ ಬಿಚ್ಚಿ ಕೊಟ್ಬಿಡೋಣ. ಸರಿ ಬನ್ನಿ, ತಿಂಡಿಗಿಂಡಿ ಮಾಡ್ಕೊಂಡು ಪ್ರಯಾಣ ಮುಂದುವರ್ಸೋಣ ಬನ್ನಿ. ರಾತ್ರಿ ಸಾರಿದೆ, ಬಿಸಿ ಮಾಡ್ಕೊಂಡು ನೋಡಿ, ಅನ್ನ ಇದೆ, ತಿಂಡಿ ತಿಂದು ಹೋಗೋಣ ಗಾಡಿಗೆ. ಹಿಂಗೆ ಇರೋದನ್ನ ಅನ್ಸಾಸ್ಕೊಂಡು ತಿಂದು ಹೋಗ್ಬೇಕಾದ್ರೆ. ಇನ್ನೂ ಮಲಗಿದ್ದಾರೆ, ಇನ್ನೂ ಸುಮಾರು ಒಂದು 8 ಗಂಟೆ ಟೈಮ್ ಅಷ್ಟೇ. ಇನ್ನೂ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ, ತಿನ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗೋಣ. ನನ್ನ ಫ್ರೆಂಡ್ ತಿಂಡಿ ತಿಂದು ರೆಡಿಯಾಗಿ ಸ್ಟೇರಿಂಗ್ ಹಿಡಿದ ಕಮೆಂಟ್ ಮಾಡ್ತೀನಿ, ವೀಡಿಯೋ ಮಾಡ್ತೀನಿ, ನೋಡ್ತಾರೆ. ಬಡಪಾಯಿ ಡ್ರೈವರ್ಗೆ, ನಿಮ್ಮ ಚಾಲಕ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಇಲ್ಲಿಂದ ಸ್ಟಾರ್ಟ್ ಆಗಿರೋ ವೀಡಿಯೋ ನೆಕ್ಸ್ಟು ಮಂಡಿಪೇಟೆಗೆ ಹೋಗೋಣ. ಎಲ್ಲ ಬನ್ನಿ ಫ್ರೆಂಡ್, ಬನ್ನಿ ಫ್ರೆಂಡ್ಸ್. ಮಂಡಿಪೇಟೆಗೆ ಬಂದು ನೋಡಿ, ಇದು ಮಂಡಿಪೇಟೆ ನೋಡಿ, ಎಲ್ಲ ಖಾಲಿ ಹೊಡಿತೈತೆ. ಪಂಚರ್ ಅಂಗಡಿ ಹುಡುಗ ಅವನು ನೋಡಿ, ಕಸ ಬಾಚ್ತಾನ ಪಾಪ ಬೆಳಿಗ್ಗೆನೆ. ಹಾ ಹೇಳಪ್ಪ. ಓನರ್ ಬಂದ್ರು ನೋಡು, ಓನರ್ ಅವರೇ, ಮಲ್ಲಿ ಸಾಬ್ರು ಅವರು. ಬನ್ನಿ ಇದೆಲ್ಲ ಬಿಚ್ಬಿಡೋಣ.